ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶಲಿ ಶುಕ್ರವಾರ ಈ ರೀತಿ ರಂಗೋಲಿ ಹಾಕ್ತಿದ್ದೆ, ಬಟ್ ಇದು ಶನಿವಾರದ ವ್ಲಾಗ್. ಶುಕ್ರವಾರ ನಾನು ಯಾವುದೇ ವ್ಲಾಗು ಕೂಡ ಮಾಡಿಲ್ಲ, ಶನಿವಾರ ವ್ಲಾಗ್ ಮಾಡ್ತಾ ಇರೋ ಅಂಥದ್ದು. ಇವತ್ತು ಷಷ್ಠಿ ಇದೆ, ಇನ್ನೂ ತುಂಬ ಲೇಟಾಗಿದೆ ವ್ಲಾಗ್ ಹಾಕೋದು. ವ್ಲಾಗ್ ಮಾಡಿ ತುಂಬ ದಿನ ಆಯಿತು, ಬಟ್ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗದೆ ನಾನು ಸ್ವಲ್ಪ ವ್ಲಾಗ್ ಹಾಕೋದು ಲೇಟ್ ಆಗ್ತಾಯಿದೆ. ಇನ್ನು ಇವತ್ತು ಶನಿವಾರ ಅಂತ ಹೇಳಿದೆ ಅಲ್ವಾ, ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಇದೆ. ಕಾರ್ತಿಕ ಮಾಸ ಕೊನೆಯಲ್ಲಿ ಬರೋವಂಥದ್ದು ಸುಬ್ರಹ್ಮಣ್ಯ ಷಷ್ಠಿ. ನಾವು ಆ ಟೈಮ್ನಲ್ಲಿ ತನಿ ಏರಿದ್ವಿ, ಅಂದರೆ ಹುತ್ತಕ್ಕೆ ಇಲ್ಲ ನಾಗರಕಲ್ಲಿಗೆ ಹಾಲು ಹಾಕಿ ಪೂಜೆ ಮಾಡ್ಕೊಂಡು ಬರೋ ಅಂಥದ್ದು ನಮ್ಮ ಅಭ್ಯಾಸ ಇದೆ. ಅಂದರೆ ಕಳೆದ ವರ್ಷವೂ ಕೂಡ ನಾನು ಬ್ಲಾಗಲ್ಲಿ ಅದನ್ನು ಶೇರ್ ಮಾಡಿಕೊಂಡಿದ್ದೆ. ಪ್ರತಿ ವರ್ಷವೂ ಅದನ್ನು ಹಾಕಲೇಬೇಕು, ಇಲ್ಲಾಂದರೆ ನಮ್ಮ ಸ್ಕಿನ್ ಅಲರ್ಜೀಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ. ಕೆಲವೊಬ್ಬರು ನಾಗರ ಪಂಚಮಿನಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಗೌರಿ ಹಬ್ಬದಲ್ಲಿ ಮಾಡ್ತಾರೆ, ಬಟ್ ನಾವು ಯಾವಾಗಲೂ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿನಲ್ಲೇ ಮಾಡೋದು. ಕಾರ್ತಿಕ ಮಾಸದಲ್ಲಿ 1 ಮಂತ್ ನಾನ್ ವೆಜ್ಜು ತಿಂದಿರೋದಿಲ್ಲ ನಾವು. ಹಾಗೆಯೇ ಕಾರ್ತಿಕ ಮಾಸ ಲಾಸ್ಟಲ್ಲಿ ನಾನ್ ವೆಜ್ಜು ಬಿಟ್ಟಿರ್ತೀವಿ. ಹಾಗೆ ತನಿನೂ ಕೂಡ ಆ ಟೈಮಲ್ಲೇ ತನಿ ಎರಿಯೋ ಅಂಥದ್ದು. ಇನ್ನು ನಮ್ಮ ಊರ ಕಡೆ ಎಲ್ಲ ಸಾಸ್ಲು ಅಂತ ಬರುತ್ತೆ ದೇವಸ್ಥಾನ, ಅದಕ್ಕೂ ಕೂಡ ಹೋಗ್ತಾರೆ. ಬಟ್ ನಾನು ಯಾವ ವರ್ಷವೂ ಹೋಗಿಲ್ಲ ಅಲ್ಲಿ, ನೋಡೋಣ ಆದರೆ ಇನ್ನು ಯಾವುದಾದ್ರೂ ವರ್ಷ ಹೋಗಬೇಕು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿದು ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ನಾನು ನವಿಲ್ ಅಂದರೆ ವಾಹನ, ಸುಬ್ರಹ್ಮಣ್ಯ ಸ್ವಾಮಿ ವಾಹನ ಬಂದು ನವಿಲಲ್ವ, ಅದಕ್ಕೆ ಬಾರ್ಡರಲ್ಲಿ ನವಿಲ್ ಡಿಸೈನ್ದು ರಂಗೋಲಿನ ಹಾಕ್ತೆ. ಇನ್ನು ಅದಾದಮೇಲೆ ಕಲರ್ನ ಫಿಲ್ ಮಾಡ್ತಾಯಿದ್ದೆ. ಹಬ್ಬದ ವಾತಾವರಣ ಅಲ್ವಾ, ಅದಕ್ಕೋಸ್ಕರ. ಇನ್ನು ಅದೇ ಟೈಮಲ್ಲಿ ಸಾನೂ ಕೂಡ ಎಬ್ಸ್ಬಿಟ್ಟಿದ್ದೆ, ಬೇಗ ಹೋಗಿ ತನಿ ಎರೆದು ಬರಬೇಕು ಅಂತ ಹೇಳಿಬಿಟ್ಟು. ಸಾನುಗೆ ಸ್ಕೂಲ್ ಇತ್ತು ಇವತ್ತು, ಸ್ಯಾಟರ್ಡೇ ಯೂಶ್ವಲಿ ರಜಾ ಇರ್ತಿತ್ತು, ಬಟ್ ಆದರೆ ಅವಳಿಗೆ ಇವತ್ತು ಆಫ್ ವರ್ಕಿಂಗ್ ಡೇ ಅಂತ ಹೇಳಿ ಸ್ಕೂಲ್ ಇತ್ತು. ಅದಕ್ಕೋಸ್ಕರ ಸಾನನ್ನು ಎಬ್ಬಿಸಿ ಬೇಗ ಸ್ನಾನ ಮಾಡ್ಕೊತ ಹೇಳಿದೆ. ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಫ್ರೆಶ್ ಅಪ್ ಆಗಿ ಫಸ್ಟಿಗೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಮಾಡಿ ಮುಗಿಸಿ ಅದಾದಮೇಲೆ ತನಿ ಎರಿಯೋದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿ ಮುಗಿಸ್ದೆ. ಇನ್ನು ಪೂಜೆ ಎಲ್ಲ ಮನೇಲಿ ಮಾಡಿ ಮುಗಿಸಿದಾಯಿತು. ಪೂಜೆಗೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡಿಕೊಂಡು ಸಾನನ್ನು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿಲ್ಲ, ಬಂದ ತಕ್ಷಣ ಸ್ಕೂಲ್ಗೆ ಹೋಗೋಣ ಅಂತೇಳಿ ಎಲ್ಲರೂ ಹೊರಟ್ವಿ. ಮೊದಲ ಅವಳಿಗೆ ಗಾಚೂರು
ಪೂಜೆ ಮುಗಿಸ್ಕೊಂಡು ಬರ್ತಾ ಹಾಗೆ ಅಂದಿವೆ ಬ್ರೇಕ್ಫಾಸ್ಟ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ವಿ. ಅಂದರೆ ಮನೆಯಲ್ಲಿ ಮಾಡಿರಲಿಲ್ಲ, ಫುಟ್ಪಾತಲ್ಲೇ ತೊಗೊತಾ ಇದ್ದೆ. ಅಂದರೆ ಹೋಟೆಲ್ಗೆ ಹೋಗಿದ್ರೆ ಕೊಡೋದು ತುಂಬ ಲೇಟ್ ಮಾಡ್ತಾರೆ, ಅದಕ್ಕೋಸ್ಕರ ಫುಟ್ಪಾತಲ್ಲೇ ಇಡ್ಲಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಸಾನಕ್ಕೆ ತಿನ್ಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ಊರಿಗೆ ಹೊರಟಿದ್ವಿ. ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಾನೂ ಕೂಡ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲರೂ ಊರಿಗೆ ಹೊರಟಿದ್ವಿ. ಸೌಮ್ಯ ಮತ್ತು ದನಿಕಾ, ಕಿರಣಣ್ಣ ಎಲ್ಲರೂ ಬಂದಿದ್ದರು. ಅಂದಿವೆ ನಾವು ಊರಿಗೆ ಹೋಗೋ ಕಡೆನೇ ಅವ್ರದ್ದು ಊರಿರೋ ಅಂಥದ್ದು ಸೌಮ್ಯ ಅಮ್ಮಂದು, ಅಲ್ಲೇ ಡ್ರಾಪ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾಯಿದ್ವಿ ಎಲ್ಲರ ಜೊತೆಗೇನೆ. ನಾವು ಚೆನ್ನಾಗಿದ್ದೀವ ಅಥವಾ ಅವ್ರು ಚೆನ್ನಾಗಿದ್ದೀರ ವೋಟ್ ಮಾಡಿ, ನಾವೇ ಚೆನ್ನಾಗಿರೋದು. ನಮ್ಮ ಮೇಡಮ್ ಅವ್ರಿಗೆ ಡ್ಯಾನ್ಸ್ ಮಸ್ತಾಗಿದ್ದೀರಿ ಸರ್. ನನಗೆ ಮತ್ತೆ ಏನಾಗಲ್ಲ, ನಾನೇನು ಮಾಡ್ಕೊಳಲ್ಲಪ್ಪ, ನೋ ವೇ. ಇನ್ನು ಹಾಗೆಯೇ ಒಂದಿವೆ ಬರ್ತಾ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಎಲ್ಲರೂ ಮೀಲ್ಸ್ ತೊಗೊಂಡ್ವಿ. ಸ್ವಲ್ಪ ಎಲ್ಲರೂ ಸಿಂಪಲ್ ಆಗಿ ತಿನ್ನೋಣ ಅಂತ ಹೇಳಿ ಹೊಸ ಹೋಟ್ಲು, ತುಂಬ ಏನು ವೆರೈಟೀಸ್ ಇರಲಿಲ್ಲ, ಬಟ್ ಹೊಟ್ಟೆ ತುಂಬ ಊಟ ತಿಂದ್ವಿ ಎಲ್ಲರೂ ಕೂಡ. ಅದಾದಮೇಲೆ ಸೌಮ್ಯವ್ರನ್ನೂ ಅವ್ರ ಅಮ್ಮನವ್ರ ಹತ್ರ ಡ್ರಾಪ್ ಮಾಡಿ ನಾವು ಕೂಡ ಹೊರಟ್ವಿ. ಇನ್ನು ಇಲ್ಲೆಲ್ಲ ಭತ್ತನ ಕಟ್ ಮಾಡಿ ಇಕ್ಕಿದ್ದಾರೆ ಕೆಲವೊಂದು ಕಡೆ. ಇನ್ನು ಮಳೆಯಲ್ಲಿ ಒಂದಷ್ಟು ಎಲ್ಲ ಮಳೆ ಬಂದು ಹಾಳಾಗಿದ್ವು ಭತ್ತದ, ಅಂದರೆ ಗದ್ದೆಗಳು ಹಾಳಾಗಿದ್ವು. ಇನ್ನು ಅದಾದಮೇಲೆ ಇದು ಕೆ ಆರ್ ಎಸ್ ಡ್ಯಾಮ್ ಹತ್ರ ಹೋಗ್ತಾ ಇರೋದು. ನಿಜಕ್ಕೂ ಹಿಂಗಿತ್ತು ನೋಡೋದಕ್ಕೆ. ಅಂದರೆ ಆ ಮೋಡ ಒಂದು ರೀತಿ ಸೂರ್ಯ ಜಸ್ಟ್ ಅವಾಗ ಮುಳುಗೋದಕ್ಕೆ ತಯಾರಾಗ್ತಾಯಿದ್ರು, ಅಷ್ಟೊತ್ತಾಗಿತ್ತು ಟೈಮ್. ನಾವು ಊರಿಗೆ ಹೋಗೋದ್ರೊಳಗೆ ಟೈಮ್ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು. ಬಟ್ ಅದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲೂ ಹೋಗೋದು ಬೇಡ, ಇಲ್ಲೇ ನಿಂತು ನೋಡೋಣ ಅನ್ನೋ ಹತ್ರ ಕಾಣಿಸ್ತಾ ಇತ್ತು ಮಾತ್ರ. ವಾವ್, ಸಾಗರ ಕಾಣಿಸ್ತೈತಲ್ಲ ಸರ್. ನಿಮ್ಮ ಅಪ್ಪಂದ್ರಲ್ಲಿ ಇದು ವಿಡಿಯೋ ಮಾಡ್ತಾ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಇಲ್ಲೇ ಸಾಕಿ ನಮ್ಮೂರಲ್ಲಿ ಇರಬೇಕು. ವಾವ್, ಸಾಕಾದಾಗ ಕಾಣಿಸ್ತೈತಲ್ವ ಸನ. ಕಣ್ಗಿನೇ ಚೆನ್ನಾಗೈತೆ, ಚೆನ್ನಾಗಿ ಏನು ಮಜವಾಗೈತೆ ಗುರು. 10 ಟೈಮ್ಸ್ ಚೆನ್ನಾಗಿತ್ತು ಅಲ್ಲ, ಫೋನ್ಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಸಾಕು. ಏನು ಒಳ್ಳೆ ಕೆಂಡ ತುಂಬಿರೋ ಮೋಡಗಳು. ಇನ್ನು ಮುಳುಗಿಲ್ಲ, ಮುಳುಗಕ್ಕೆ ರೆಡಿ ಆಗವ್ರೆ. ಅಷ್ಟರೊಳಗೆ ಹೊಂಟೈತೀವಿ ನಾವು ಜಾತ್ರೆಗೆ. ಇನ್ನು ನಾವು ಕರೆಕ್ಟಾಗಿ ಜಾತ್ರೆಗೆ ಬರೋ ಹೊತ್ತಿಗೆ ಟೈಮು 6 ಗಂಟೆ ಕರೆಕ್ಟಾಗಿತ್ತು. ಸೂರ್ಯ ಇನ್ನೇನು ಸ್ವಲ್ಪ ಮುಳುಗೋದ್ರಲ್ಲಿ ಇದ್ದರು, ಮುಳುಗೆ ಹೋಗಿದ್ರು. ನಾವು ಜಾತ್ರೆ ತಲುಪೋದ್ರೊಳಗೆ ಈ ಎಂಡಿಂದ ಆ ಎಂಡಿಗೆ ಹೋಗಿ ಸೇರೋದ್ರೊಳಗೆ, ಅಂದರೆ ಜಾತ್ರೆ ಸೆಂಟರಲ್ಲಿ ಹೋಗಿ ಸೇರೋದ್ರೊಳಗೆ ಅವ್ರು ಮುಳುಗೋಗ್ಬಿಟ್ಟಿದ್ರು. ಎಲ್ಲರೂ ಪಾನಿಪುರಿಗಳು ತಿಂತಾ ನಿಂತಿದ್ರು. ಇನ್ನು ಅದಾದಮೇಲೆ ನಾವು ಕೂಡ ಹೋದ್ವಿ. ಜಾತ್ರೆಯಲ್ಲಿ ಮುಂಚೆ ಎಲ್ಲ 5 ಗಂಟೆ ಹೊತ್ತಿಗೆ ಜಾತ್ರೆ ಕ್ಲೋಸ್ ಆಗಿಬಿಡ್ತಿತ್ತು. ಬಟ್ ಇವಾಗ 6 ಗಂಟೆ ಆದ್ರೂ ತುಂಬ ಜನ ಇದ್ದರು. 6 ಅಲ್ಲ 9 ಗಂಟೆವರೆಗೂ ಜನ ಇದ್ದರು. ನಾವು ನೋಡಿದ ಹಾಗೆ ಜಾಸ್ತಿ ಜನನೇ ತುಂಬಿಕೊಂಡಿದ್ರು. ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಹೊತ್ತು ಜಾತ್ರೆ ಸುತ್ತಕ್ಕೆ ಜನ ಬಂದಿದ್ದರು. ಇನ್ನು ಭವ್ಯ ಮತ್ತು ಅಕ್ಕ ಇಬ್ಬರು ಬಂದಿದ್ದರು. ಅವರು ಮುಂಚೆನೇ ಬಂದಿದ್ದರು, ದೊಡ್ಡಮ್ಮ ಮನೆಯಲ್ಲಿದ್ದರು. ನಾನು ಹೇಳಿದ್ದೆ ಎಲ್ಲರೂ ಒಟ್ಟಿಗೆ ಜಾತ್ರೆ ಸುತ್ತೋಣ, ಸುತ್ತಬಿಟ್ಟು ಹೋಗಿಬಿಡ್ಬೇಡಿ ನೀವೆಲ್ಲರೂ ಕೂಡ, ಹೋಗಿ ಮನೆಯಲ್ಲಿರಿ, ನಾನು ಬಂದಾಗ ಫೋನ್ ಮಾಡ್ತೀನಿ ಬನ್ನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅವರು ಇಬ್ಬರು ದೊಡ್ಡಮ್ಮ ಮನೇಲಿ ಇದ್ದವರು ಫೋನ್ ಮಾಡಿದ್ಮೇಲೆ ಅವರಿಬ್ಬರು ಬಂದರು. ಎಲ್ಲರೂ ಜಾತ್ರೆ ಸುತ್ತಕ್ಕೆ ಹೋದ್ವಿ. ಫಸ್ಟು ದೇವ್ರ ಕೈ ಮುಕ್ಕೊಂಡು ಬಿಡೋಣ ಅಂತ ಹೇಳಿ ಬಂದ್ವಿ. ಇನ್ನು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರಿದೆ, ಅದಕ್ಕೋಸ್ಕರ ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ನಡೆಯುತ್ತೆ. ಇನ್ನು ಹಾಗೆಯೇ ದಿಂಡು ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೆ. ಯೂಶ್ವಲಿ ನಾನು ಹಸಿರು ಮತ್ತು ಕಪ್ಪು 2 ಕಲರ್ ಬಳೆಯನ್ನು ಜಾಸ್ತಿ ಯೂಸ್ ಮಾಡೋದು. ಇನ್ನು ಅದು ಬಿಟ್ಟರೆ ರೆಡ್ಡು, ಮೀನ್ಸ್ ಮೆರೂನ್ ರೆಡ್ ಬರುತ್ತಲ್ಲ, ಆ ಥರ ರೆಡ್ನ ಜಾಸ್ತಿ ಇಷ್ಟಪಟ್ಟು ಯೂಸ್ ಮಾಡ್ತೀನಿ. ಬಟ್ ಆದರೆ ಬ್ಲ್ಯಾಕ್ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೆ. ಗ್ರೀನ್ ಇದ್ದಿದ್ರೆ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಗ್ರೀನ್ ಕಲರ್ ಇರಲಿಲ್ಲ. ಬೇರೆ ಕಡೆ ಆಪ್ಷನ್ ಇತ್ತು, ನಾವು ಇಲ್ಲಿ ಸಿಕ್ಕಿದ ಕಡೆನೇ ಹಾಕ್ಸ್ಕೊಂಡ್ಬಿಟ್ವಿ, ಗ್ರೀನ್ ಕಲರ್ ಸಿಗಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ದಿಂಡ್ಬಳೆ ಬ್ಲ್ಯಾಕ್ ಕಲರ್ದನ್ನು ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ವಿ. ಬ್ಲ್ಯಾಕ್ ಕಲರ್, ಗ್ರೀನ್ ಅಲ್ಲ ಸಾರಿ, ಬ್ಲ್ಯಾಕ್ ಕಲರು. ಅದು ಕಟ್ ಹಾಕಿದ್ದೆ ನಾನು, ಬ್ಲ್ಯಾಕೇ ಹಾಕಿದ್ದೆ, ಕಟ್ ಬಳೆ ಹಾಕಿದ್ದೆ, ಅದೇ ಥರ ಅಂದ್ಕೊಂಡೆ. ಬಟ್ ಇದು ಬೇರೆ ಶೇಪಲ್ಲಿ ಕಟ್ಟಿತ್ತು. ಸೊ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು, ಅಕ್ಕ, ಸಾನು 4 ಜನನೂ 4 ಜನನೂ ಹಾಕ್ಸ್ಕೊಂಡ್ವಿ. ಅದಾದಮೇಲೆ ಈ ಆಟ ಆಡ್ಸೋಣ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಆಟ ಆಡಿಸ್ತಾಯಿದ್ವಿ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಈ ಆಟಗಳೆಲ್ಲ ಇರ್ತಿರಲಿಲ್ಲ. ಈಗ ಬರ್ತಾ ಹಾಗೆಯೇ ಅಪ್ಡೇಟ್ ಆಗ್ತಾಯಿದೆ ಸ್ವಲ್ಪ. ನಾವು ತುಂಬ ಚಿಕ್ಕವರಿದ್ದಾಗಿಂದನೂ ಈ ಜಾತ್ರೆಗೆ ಬಂದ ಅಭ್ಯಾಸ ನಮಗೆ. ಮುಂಚೆ ಎಲ್ಲರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಜಾತ್ರೆಗೆ ಬರ್ತಿದ್ವಿ. ಬಟ್ ಇವಾಗ ಅದೇ ಅಪ್ಡೇಟ್ ಆಗಿರೋ ಥರ ಕಾರಲ್ಲಿ ಬರ್ತಿದ್ವಿ ಅಷ್ಟೇ. ಇನ್ನು ಅದಾದಮೇಲೆ ಏನಂದರೆ, ಎಷ್ಟೇ ದೊಡ್ಡ ಜಾತ್ರೆಗೆ ಹೋಗಲಿ, ನಾವು ಚಿಕ್ಕ ವಯಸ್ಸಿಂದ ನೋಡಿರ್ತೀವಲ್ಲ, ಆ ಮೆಮೊರೀಸ್ ಖುಷಿ ಕೊಡುತ್ತಲ್ವ. ಹಾಗೆ ನನಗೆ ಈ ಜಾತ್ರೆಗೆ ಹೋದಾಗೆಲ್ಲ ತುಂಬ ಖುಷಿ ಅನಿಸ್ತಾ ಇರುತ್ತೆ. ಇನ್ನು ಅದಾದಮೇಲೆ ಸಂತು ಕಡಲೆಪುರಿ ತೊಗೊತಾಯಿದ್ರು. ನಾನು ಹಾಗೆ ಅಲ್ಲೇ ತಿಂತಾ ನಿಂತಿದ್ದೆ ಅದನ್ನು. ಬೇಡವಾ? ಇಡಿ ಎಲ್ಲ ತೆಗಿಬೋದು, ಮುಟ್ಟಿದ್ರೆ ಕಚ್ಚೆಲ್ಲ ಕಣತೆ ಹಂಗಂದ್ರೆ ತಿನ್ನಕ್ಕೆ
ಆಮೇಲೆ 3 ಕಡಿ ತಂದ್ಬಿಡ್ರಿ. ಅನ್ನ ಹಾಕು. ಹಾಕ್ತೀನಿ ಅನ್ನವದೇ ತಿಂದು ಏನೋ ಕಾಣೆ ಆಲೆ ಬಂದು ಸುಮಾರು 2 ಬಂದಿತ್ತು ಧರ್ಮ ತಂದಿದ್ದ ಊರೊಳಗೆ ಯಾರ ಕೊಟ್ಟರು ಅವದೇ ವೈನರು ಕೊಟ್ಟರು ಬೈಯೋರು ಅಂದ್ಬಿಟ್ಟು ಮಾಡತ್ತೆ ಹಿಂಗೆ ಇಟ್ಕೋಬೇಕು ಕೈಯಲ್ಲಿ. ಹಾಂ ಪರವಾಗಿಲ್ಲ ಬಾ ಬಿಡು 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 ಬಿಡೇ ಈ ಕಚ್ಚಿ ಬಿಡುತ್ತೆ ಹಂಗೆ ಕಚ್ಚಿ ಈಗ. ಕೆಡುತ್ತದೆ ಕೌಸ್ಕಲಿ ಬಾ ಸೀಬೇಕಾಯೇನು ಇಲ್ಲಿವು ಲೇ ಸಣ್ಣ ಹೋಗಿ ತೊಳ್ಕೊಬರಕ್ಕೆ ಸಿಗುತ್ತೆ ಐಸ್ ಕ್ರೀಮ್ ಅಂತೂ ಬೇಡ ಐಸ್ ಕ್ರೀಮ್ ನೀನೇ ತಿನ್ನು ನನಗೆ ಸೀಬೇಕಾ ಸಣ್ಣ ಬಂದೆ. ಏನು ಇಟ್ಟು ಎತ್ತು ಮಾಡೋದು ಇನ್ಯಾರು ಯಾರೊಳಗಂತೂ ಇಟ್ಬೇಡ ಇನ್ನು ಹಾಗೇ ಬೆಕ್ಕು ಸಿಕ್ಬಿಟ್ಟಿತ್ತು. ಸಾನುಕನು ಇಬ್ಬರು ಅದನ್ನು ಇಟ್ಕೊಂಡು ಮುದ್ದಾಡ್ತಾಯಿದ್ರು. ಯೂಶ್ವಲಿ ಸಾನು ಜಾಸ್ತಿ ಪ್ರಾಣಿಗಳ ಮುಟ್ಟಲ್ಲ, ಅದೇನಾದರೂ ಕಚ್ಚಿಬಿಡುತ್ತೆ ಆಮೇಲೆ ಪರ್ಚ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಪಡ್ತಾಳೆ. ಬಟ್ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಮುದ್ದಾಗಿ ನೋಡ್ಕೊತಾ ಇರ್ತಾಳೆ. ಅದಕ್ಕೆ ಮಸಾಜ್ ನೋಡ್ಕೊತಾ ಇಲ್ಲ. ಅದು ಟಿ ವಿ ಹತ್ರ ಬೆಚ್ಚಗಾಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಕೊಂಡಿತ್ತು, ಅದಕ್ಕೆ ಮಸಾಜ್ ಮಾಡ್ತಾಯಿದ್ಲು. ಇನ್ನು ಕನುಷಿ ಮಾತ್ರ ಹಿಂಸೆ ಕೊಟ್ಬಿಡ್ತಾಳೆ ಯಾವುದಾದ್ರೂ ಪ್ರಾಣಿ ಸಿಕ್ಬಿಟ್ರೆ. ಅದಕ್ಕೆ ಅವಳಿಗೆ ಯಾವಾಗಲೂ ವಾರ್ನ್ ಮಾಡ್ತಿರ್ತೀನಿ, ಟಚ್ ಮಾಡಬಾರ್ದು ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಹಾಗೆ ನಾವೆಲ್ಲರೂ ಮಾತಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ಮೇಕೆನೂ ಕೂಡ 2 ಪುಟ್ಟು ಮರಿಗಳು ಹಾಕಿದ್ವು. ಅದನ್ನು ನೋಡೋಣ ಅಂತ ಹಾಗೆ ಆಚೆ ಬಂದು ನಿಂತ್ಕೊಂಡ್ವಿ. ಅದು ಮರಿ ಹಾಕಿದಾಗ ಅದ್ರ ಮೇಲೆಲ್ಲ ವೆಟ್ ಇರುತ್ತಲ್ವ, ಅದಕ್ಕೋಸ್ಕರ ಅದು ಪರ್ಫೆಕ್ಟಾಗಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದಲ್ಲದೆ ಫೀಡ್ ಮಾಡಿಸ್ಬೇಕು ಫಸ್ಟ್ ಟೈಮು. ಫೀಡ್ ಮಾಡಿಸೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತೆ. ಅದಕ್ಕೋಸ್ಕರ ದೊಡ್ಡಪ್ಪ ಹಾಗೆ ಫೀಡ್ ಮಾಡಿಸ್ತಾಯಿದ್ರು. ಮಾಡಿಸ್ಬೇಕಂತೆಲ್ಲ ಮಾಡಿಸೋದು ಗೊತ್ತು, ನಾನು ಮಾಡಿಸ್ದೆ ಇಟ್ಕೊಂಡು ಫೀಡ್ ಮಾಡಿಸ್ದೆ ಸ್ವಲ್ಪ ಹೊತ್ತು ಇಟ್ಕೊಂಡು. ಮುಂಚೆ ನಿಲ್ಲೋದಕ್ಕೆ ಆಗ್ತಾರಲ್ಲ, ಸ್ವಲ್ಪ ಹಾಲು ಕುಡಿದ್ರೆ ಅದು ಶಕ್ತಿ ಬರುತ್ತಂತೆ, ನಿಲ್ಲುತ್ತಂತೆ ಅಂತ ಹೇಳಿಬಿಟ್ಟು ಹಾಲು ಕುಡ್ಸೋಣ ಅಂತ ಹೇಳಿಬಿಟ್ಟು ಪುಟ್ಟದಾಗಿ ಹಾಲು ಕುಡಿಸಿದ್ವಿ. ನಾನು ಎಲ್ಲ ಹಳ್ಳಿ ಕೆಲಸಗಳನ್ನೂ ಮಾಡಿದ್ದೀನಿ. ಈ ತೊಪ್ಪೆ ತಗೊಂಡೋಗಿ ತಿಪ್ಪೆ ಗಂಟ್ಲು ಹಾಕಿದ್ದೀನಿ, ಇಷ್ಟು ಕೆಲಸನೂ ಮಾಡಿದ್ದೀನಿ ಮುಂಚೆ ಎಲ್ಲ, ಇವಾಗಲೂ ಮಾಡ್ತೀನಿ. ಬಟ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ. ಇನ್ನು ಅದಾದಮೇಲೆ 1.5 ತಿಂಗಳಾದಮೇಲೆ, ಇದು ನೆಕ್ಸ್ಟ್ ಡೇ, ಅವತ್ತು ನಾನ್ ವೆಜ್ ತಿಂದಿಲ್ಲ, ಇದು ನೆಕ್ಸ್ಟ್ ಡೇ ನಾವು ಮಟನು ಚಿಕನ್ ಎಲ್ಲ ಮಾಡಿದ್ರು ದೊಡ್ಡಮ್ಮನ ಮನೆ. 1.5 ತಿಂಗಳಾದ್ಮೇಲೆ ತಿಂದಿದ್ದು ನಾನ್ ವೆಜ್ಜು. ಆದರೂ ತಿನ್ನೋದಕ್ಕೆ ಒಂಥರ ತುಂಬ ದಿನ ಆದಮೇಲೆ ತಿಂತಾಯಿದ್ದಕ್ಕೇನೋ ತಿನ್ನೋದಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಇನ್ನು ನಾನ್ ವೆಜ್ ತಿಂದು ಮುಗಿಸಿದ್ವಿ ದೊಡ್ಡಮ್ಮ ಮನೆ. ಇದು ಸಂಡೇ ವ್ಲಾಗು ಕಂಟಿನ್ಯೂ ಮಾಡಿದ್ದೀನಿ ವ್ಲಾಗ್ನ. ಇನ್ನು ಎಂಗೇಜ್ಮೆಂಟ್ ಇತ್ತು, ಹಾಗೆಯೇ ಅಲ್ಲಿಗೆ ಬಂದಿದ್ವಿ. ಅಂದರೆ ಐಶು ಅವರ ಅಕ್ಕ ದೊಡ್ಡಪ್ಪನ ಮಗಳದು ಎಂಗೇಜ್ಮೆಂಟ್ ಇದ್ದಿದ್ದು. ಅವರು ಕೂಡ ಇನ್ವೈಟ್ ಮಾಡಿದರು. ಹೇಗಿದ್ರು ಇಲ್ಲಿಗೆ ಊರಿಗೆ ಬರ್ತೀವಲ್ವ, ಹಾಗೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಂಗೇಜ್ಮೆಂಟ್ಗೂ ಕೂಡ ಬಂದಿದ್ವಿ. ಇನ್ನು ಅದಾದಮೇಲೆ ಎಲ್ಲರೂ ಕೂಡ ನಾವು ನಿಂತು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು. ಅಂದರೆ ಅಕ್ಕ, ನಾನು, ಮಮ್ಮಿ, ಭವ್ಯ ಎಲ್ಲರೂ ಹೋಗಿ ಮುಗಿಸ್ಕೊಂಡು ನಾವು ಕೂಡ ಫೋಟೋ ತೆಗೆಸ್ಕೊಂಡು ಊಟದ ಕಡೆ ಹೊರಟ್ವಿ. ಇನ್ನು ಅಷ್ಟರಲ್ಲಿ ದರ್ಶನ ಕೂಡ ಬಂದಿದ್ಲು. ಅವಳು ಕೂಡ ಫಂಕ್ಷನ್ಗೆ ಬರಬೇಕಿತ್ತು, ಸ್ವಲ್ಪ ಲೇಟಾಗಿ ಬಂದಳು. ಅದಾದಮೇಲೆ ಎಲ್ಲರೂ ಕೂಡ ಜೊತೆಗೆ ಹೋಗಿ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ಇಲ್ಲಿ ದರ್ಶಿಗೆ ಹಾಯ್ ಹೇಳ್ಬಿಡಿ. ಇನ್ನು ಊಟನೂ ಕೂಡ ಸಖತ್ತಾಗಿತ್ತು. ಊಟ ಮುಗಿಸ್ಕೊಂಡು ನಾವು ಮೈಸೂರು ಕಡೆ ಹೋದ್ವಿ. ಮೈಸೂರಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಸಂತು ಜೊತೆ ಕೆಲಸ ಮಾಡೋರ್ದು ಒಬ್ರದ್ದು ಮದುವೆ ಇತ್ತು, ಅದು ರಿಸೆಪ್ಷನ್ ಇತ್ತು ಇವತ್ತು ನೈಟು. ನಾಳೆ ಮದುವೆ ಇದ್ದಿದ್ದು, ಅದಕ್ಕೋಸ್ಕರ ಅಲ್ಲಿಗೆ ಹೋದ್ವಿ. ನಾವು 7 ಗಂಟೆಗೆ ಹೋದ್ವಿ. ನೋಡಿದ್ರೆ ಅಲ್ಲಿ ಫಂಕ್ಷನ್ ಶುರುವಾಗಿದ್ದೆ 8:30 ಆಯಿತು. ಬೇಗ ಮುಗಿಸ್ಕೊಂಡು ಬೇಗ ಬೆಂಗಳೂರು ಕಡೆ ಹೊರಡೋಣ ಅಂತ ಹೋಗಿದ್ದು. ಬಟ್ ಆದರೆ ಟೈಮೇ ಸಾಕಾಗಲಿಲ್ಲ. ಇನ್ನು ಹಾಗೆಯೇ ಸಂತನು ಕೂಡ ಅಲ್ಲಿ ಸ್ಟೇಷನ್ ಕಡೆ ಅವ್ರ ಫ್ರೆಂಡ್ಸ್ ಬಂದಿದ್ರಲ್ಲ, ನಾವು ಒಂದು ಕಡೆ ಕೂತಿದ್ವಿ. ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಬಂದರು. ಫೋಟೋಶೂಟ್ ಮಾಡಿದ್ದೆಲ್ಲ ಡಿಸ್ಪ್ಲೇ ಪ್ಲೇ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ಹಾಗೆ ಕೂತಿದ್ವಿ. ಇನ್ನು ಊಟ ಮುಗಿಸ್ಕೊಂಡು ನಾವು ಕೂಡ ಬೆಂಗಳೂರು ಕಡೆ ಹೊರಡೋ ಹೊತ್ತಿಗೆ 10 ಗಂಟೆ ಆಗಿತ್ತು. ನಾವು ಬೆಂಗಳೂರಿಗೆ ಬಂದು ತಲುಪೋದ್ರೊಳಗೆ 12:30 ಆಯಿತು. ಹಾಗಾಗಿ ಸ್ವಲ್ಪ ವೀಡಿಯೋನು ಕೂಡ ಎಡಿಟ್ ಮಾಡೋದು ಲೇಟ್ ಆಯಿತು. ಒಂದು ದಿನ ನಿದ್ರೆ ಹಾಳಾಯಿತು ಅಂದರೆ ಪೂರ್ತಿ ಒಂದು 3-4 ದಿನ ನಿದ್ರೆನೇ ಇಲ್ಲದೇ ಇರೋ ಥರ ಆಗಿಬಿಡುತ್ತೆ. ಹಾಗಾಗಿ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.